ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ದೊಡ್ಡದಾದ ರಹಸ್ಯ ಪವಾಡ ಸಂಭವಿಸುತ್ತದೆ ಕನ್ಯಾ ರಾಶಿಯವರಿಗೆ. ಡಿಸೆಂಬರ್ 19ರ ನಂತರ ಈ ರಾಶಿಯವರಿಗೆ ಒಬ್ಬ ಹೊಸ ವ್ಯಕ್ತಿ ಆಗಮನವಾಗುತ್ತದೆ. ಡಿಸೆಂಬರ್ 19 ಭಯಂಕರವಾದ ಅಮಾವಾಸ್ಯೆ. ಈ ವರ್ಷದ ಕೊನೆಯ ಅಮಾವಾಸ್ಯೆ ಆಗಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಹೊಸ ವ್ಯಕ್ತಿ ಆಗಮನ, ಜೀವನದಲ್ಲಿ ದೊಡ್ಡ ಬದಲಾವಣೆಗಳು, ಪವಾಡಗಳು ಸಂಭವಿಸುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ಈ ರಾಶಿ ಚಕ್ರದವರ ಬದುಕಿನಲ್ಲಿ ಅಗಾಧವಾದ ಯಶಸ್ಸು, ವಿಶೇಷವಾದ ವ್ಯಕ್ತಿ ಆಗಮನ, ಜೀವನದ ದಿಕ್ಕನ್ನು ಬದಲಾಯಿಸಿ ಹೊಸ ಜೀವನಕ್ಕೆ ಕಾಲಿಡುವಂತಹ ಕನ್ಯಾ ರಾಶಿಯವರಿಗೆ ಮನಸಾರೆ ಶುಭ ಕೋರುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಜನರು ಎಂದರೆ ಬುದ್ಧಿವಂತರು ಮತ್ತು ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ವಿಶೇಷವಾದ ಶಕ್ತಿ ಉಳ್ಳವರು. ಹೌದು, ಯಾವುದೇ ಕೆಲಸವನ್ನು ಮಾಡಲು ಬಯಸಿದಾಗ ಇವರು ನೀಟಾಗಿ ಮಾಡೋಕೆ ಇಷ್ಟಪಡ್ತಾರೆ. ನಿಮ್ಮ ಕಣ್ಣಿಗೆ ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗಿ ಕಾಣುತ್ತವೆ. ಇದೇ ಕಾರಣದಿಂದಾಗಿ ನೀವು ಬೇರೆಯವರಿಗಿಂತ ಹೆಚ್ಚು ಮಾನಸಿಕ ಒತ್ತಡವನ್ನು ಅನುಭವಿಸುತ್ತೀರಾ. ಕಳೆದ ಕೆಲವು ಸಮಯದಿಂದ ನಿಮ್ಮ ತಲೆಯಲ್ಲಿ ನೂರಾರು ಯೋಚನೆಗಳು, ಕಿರಿಕಿರಿಗಳು, ಹೊಡೆತಗಳು ಬರ್ತಾ ಇರಬಹುದು. ಮಾಡಿದಂತಹ ಕೆಲಸ ಸರಿಯಾಗಿದೆಯೋ ಅಥವಾ ಇಲ್ಲವೋ, ಮುಂದೆ ಏನಾಗುತ್ತದೆ ಎಂಬ ಚಿಂತೆ ನಿಮ್ಮನ್ನು ನಿದ್ದೆ ಇಲ್ಲದಂತೆ ಮಾಡಿರಬಹುದು. ಆದರೆ ಡಿಸೆಂಬರ್ 19ರ ನಂತರ ಪ್ರಕೃತಿಯು ನಿಮ್ಮ ಪಾಲಿಗೆ ಒಂದು ಅದ್ಭುತವಾದ ರಹಸ್ಯ ಪವಾಡವನ್ನು ಸಿದ್ಧಪಡಿಸಿದೆ. ಈ ಪವಾಡವು ನಿಮ್ಮ ಹೊರಗಿನ ಪ್ರಪಂಚಕ್ಕಿಂತ ಹೆಚ್ಚಾಗಿ ನಿಮ್ಮ ಒಳಗಿನ ಪ್ರಪಂಚದಲ್ಲಿ ನಡೆಯಲಿದೆ. ಇದುವರೆಗೂ ನಿಮ್ಮನ್ನು ಕಾಡುತ್ತಿದ್ದಂತಹ ಗೊಂದಲ, ಅನುಮಾನ ಮತ್ತು ಅತಿಯಾದ ವಿಶ್ಲೇಷಣೆ ಮಾಡುವ ಸ್ವಭಾವಕ್ಕೆ ಈಗ ವಿರಾಮ ಸಿಗಲಿದೆ. ನಿಮ್ಮ ಮನಸ್ಸು ತಿಳಿ ನೀರಿನಂತೆ ಶಾಂತವಾಗಿರುತ್ತದೆ. ಇದೇ ನಿಮಗೆ ಸಿಗುವ ಅತ್ಯಂತ ದೊಡ್ಡ ಪವಾಡ. ಈ ಸಮಯವು ಕನ್ಯಾ ರಾಶಿಯವರ ಬದುಕಿನಲ್ಲಿ ಒಂದು ಹೊಸ ಅಧ್ಯಾಯದ ಪ್ರಾರಂಭವಾಗಿದೆ. ನೀವು ಇಷ್ಟು ದಿನ ಪಟ್ಟಂತಹ ಕಷ್ಟ, ಪರಿಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಇದಾಗಿದೆ. ಹೋಗಿ ಎಲ್ಲ ರೀತಿಯ ತೊಂದರೆಗಳಿಗೂ ಕೂಡ ನಿಮ್ಮ ಮನಸ್ಸು ಕಾರಣವಾಗಿರ್ಬೋದು, ಅಥವಾ ನಿಮ್ಮ ಕೆಲಸವನ್ನು ಯಾರು ಗುರುತಿಸದೇ ಇರಬಹುದು. ಆದರೆ ಈಗ ಕಾಲ ಬದಲಾಗಿದೆ. ನಿಮ್ಮ ಶ್ರಮಕ್ಕೆ ಮತ್ತು ನಿಮ್ಮ ಅಚ್ಚುಕಟ್ಟತನಕ್ಕೆ ಬೆಲೆ ಸಿಗುವಂಥ ಸಮಯ ಬಂದಿದೆ. ನಿಮಗೆ ಗೊತ್ತಿಲ್ಲದಂತೆಯೇ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ಆಗುತ್ತೆ. ನಿಮ್ಮ ಮನಸ್ಸಿನ ಮೇಲಿದ್ದಂತಹ ದೊಡ್ಡ ಭಾರ ಇಳಿದಂತಾಗುತ್ತದೆ. ನೀವು ಉಸಿರಾಡುವ ಗಾಳಿಯಲ್ಲಿಯೂ ನೆಮ್ಮದಿ ಇದೆ ಎಂದು ನಿಮಗೆ ಅನಿಸಲು ಶುರುವಾಗುತ್ತದೆ. ಈ ಪವಾಡವು ನಿಮ್ಮನ್ನು ಮಾನಸಿಕವಾಗಿ ಎಷ್ಟು ಗಟ್ಟಿಗೊಳಿಸುತ್ತದೆ ಎಂದರೆ, ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಈಗ ನಿಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಪರಿಪೂರ್ಣತೆಯ ಹಿಂದಿನ ಓಟ ನಿಲ್ಲಿಸಿ ಸಿಕ್ಕಿದ ಜೀವನವನ್ನು ಆನಂದಿಸುವಂತಹ ಮನಸ್ಸು ನಿಮ್ಮದಾಗುತ್ತೆ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ತಮ್ಮ ನೋವನ್ನು ಹೊರಗೆ ತೋರಿಸೋದಿಲ್ಲ. ಎಲ್ಲವನ್ನ ತಮ್ಮಲ್ಲಿಯೇ ಹದುಮಿಟ್ಟುಕೊಳ್ಳುತ್ತಾರೆ. ಆದರೆ ಡಿಸೆಂಬರ್ 19ರ ನಂತರ ನಿಮ್ಮ ಅಂತರಾತ್ಮ ಜಾಗೃತವಾಗುತ್ತದೆ. ನಿಮಗೆ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದು ಎಂಬ ಸ್ಪಷ್ಟ ಅರಿವು ಮೂಡಲಿದೆ. ನಿಮ್ಮ ಬದುಕಿನ ಹಾದಿಯಲ್ಲಿ ಇದ್ದಂತಹ ಮುಳ್ಳುಗಳು ಸರಿದು ಹೋಗಿ ಹೂವಿನ ಹಾಸಿಗೆ ನಿರ್ಮಾಣವಾಗುವ ಸಮಯವಿದು. ಈ ಬದಲಾವಣೆಯು ಹಠಾತ್ತನೆ ಆಗದಿದ್ದರೂ ದಿನ ಕಳೆದಂತೆ ನಿಮಗೆ ಇದರ ಅನುಭವ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ದಿನವೂ ನಿಮಗೆ ಹೊಸ ಭರವಸೆಯನ್ನು ನೀಡುತ್ತದೆ, ಶಕ್ತಿಯನ್ನು ತುಂಬುತ್ತದೆ. ನಿಮ್ಮ ಬುದ್ಧಿವಂತಿಕೆ ಈಗ ಅದೃಷ್ಟದ ಬಲವು ಸೇರಿಕೊಳ್ಳುತ್ತೆ. ನಿಮ್ಮನ್ನು ತಡೆಯುವವರು ಯಾರೂ ಇರೋದಿಲ್ಲ. ಈ ಮಾನಸಿಕ ಶಾಂತಿಯನ್ನು ನಿಮ್ಮ ಮುಂದಿನ ಎಲ್ಲ ಯಶಸ್ಸಿಗೆ ಬುನಾದಿಯಾಗುವ ಸಾಧ್ಯತೆ ಇದ್ದು, ಕನ್ಯಾ ರಾಶಿಯವರು ಯಾರನ್ನ ಕೂಡ ಸುಲಭವಾಗಿ ನಂಬೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಅಳೆದು ತೂಗಿ ನೋಡುವ ಸ್ವಭಾವ ನಿಮ್ಮದು. ಆದರೆ ಡಿಸೆಂಬರ್ 19ರ ನಂತರ ನಿಮ್ಮ ಜೀವನದಲ್ಲಿ ನಡೆಯುವ ರಹಸ್ಯ ಪವಾಡ, ರೋಚಕ ಭಾಗವೆಂದರೆ ಹೊಸ ವ್ಯಕ್ತಿಯ ಆಗಮನ. ಈ ವ್ಯಕ್ತಿಯು ನಿಮ್ಮ ಎಲ್ಲ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡ್ತಾರೆ, ನಿಮ್ಮ ಬದುಕಿಗೆ ಪ್ರವೇಶ ಮಾಡ್ತಾರೆ. ಇವರು ನಿಮ್ಮಂತೆಯೇ ಬುದ್ಧಿವಂತರು, ಆದರೆ ನಿಮಗಿಂತ ಹೆಚ್ಚು ಪ್ರಾಯೋಗಿಕವಾಗಿ ಯೋಚಿಸುವಂಥವರು. ಈ ಹೊಸ ವ್ಯಕ್ತಿಯ ಭೇಟಿಯು ಆಕಸ್ಮಿಕವಾಗಿರಬಹುದು, ಆದರೆ ಇವರೊಂದಿಗಿನ ಬಾಂಧವ್ಯವು ದೀರ್ಘಕಾಲ ಉಳಿಯುವಂಥದ್ದು. ಇವರು ನಿಮ್ಮ ಜೀವನಕ್ಕೆ ಬರುವುದು ನಿಮ್ಮನ್ನು ಟೀಕಿಸಲು ಅಲ್ಲ, ಬದಲಾಗಿ ನಿಮ್ಮನ್ನು ಸರಿಪಡಿಸಲು ಮತ್ತು ನಿಮಗೆ ಬೆಂಬಲ ನೀಡಲು. ಈ ಹೊಸ ವ್ಯಕ್ತಿಯು ನಿಮ್ಮ ಬದುಕಿನಲ್ಲಿರುವಂತಹ ಅಸ್ವಸ್ಥತೆಯನ್ನು ಸರಿಪಡಿಸುವಂತಹ ಕೀಲಿಕೈ ಆಗಿರುತ್ತಾರೆ. ಕನ್ಯಾ ರಾಶಿಯವರು ಎಲ್ಲವನ್ನ ತಾವೇ ಮಾಡಬೇಕು ಎಂದು ಬಯಸುತ್ತಾರೆ, ಆದರೆ ಈ ವ್ಯಕ್ತಿಯು ನಿಮ್ಮ ಜವಾಬ್ದಾರಿಗಳನ್ನು ಹಂಚಿಕೊಳ್ಳಲು ಮುಂದೆ ಬರುತ್ತಾರೆ. ಇವರ ಸಾಮೀಪ್ಯವು ನಿಮಗೆ ದೊಡ್ಡ ನಿರಾಳತೆಯನ್ನು ತಂದುಕೊಡುತ್ತದೆ. ಇಷ್ಟು ದಿನ ನಾನೊಬ್ಬನೇ ಅಥವಾ ನಾನೊಬ್ಬಳೆ ಎನ್ನುವಂತಹ ಭಾವ ನಿಮ್ಮಿಂದ ದೂರವಾಗುತ್ತದೆ. ಎಲ್ಲವನ್ನ ಎದುರಿಸಬೇಕು ಎನ್ನುವಂತಹ ಭಯ ನಿಮಗೆ ನಿವಾರಣೆಯಾಗುತ್ತೆ. ನಿಮಗೆ ಈಗ ಸ್ವಲ್ಪ ಸಮರ್ಥವಾಗಿರುವಂತಹ ಜೊತೆಗಾರ ಸಿಕ್ಕಂತೆ ಈ ಸಂಬಂಧವು ಸ್ನೇಹವಾಗಿರಬಹುದು, ಪ್ರೀತಿಯಾಗಿರಬಹುದು ಅಥವಾ ವೃತ್ತಿಪರ ಸಂಬಂಧ ಆಗಿರಬಹುದು. ಆದರೆ ಅವರ ಉದ್ದೇಶ ಮಾತ್ರ ನಿಮ್ಮ ಒಳಿತಾಗಿರುತ್ತದೆ, ನಿಮ್ಮ ಏಳಿಗೆಯಾಗಿರುತ್ತದೆ. ಅವರು ನಿಮ್ಮ ತಪ್ಪುಗಳನ್ನು ಎತ್ತಿ ತೋರಿಸದೆ ಹೋದರೂ ಅದರಲ್ಲಿ ಪ್ರೀತಿ ಮತ್ತು ಕಾಳಜಿ ಇರುತ್ತದೆ. ಹೌದು, ಡಿಸೆಂಬರ್ 19ರ ನಂತರ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ವ್ಯಕ್ತಿಯ ವಿಶೇಷತೆ ಏನೆಂದರೆ, ಈ ವ್ಯಕ್ತಿಯು ನಿಮ್ಮ ಸಂಕೀರ್ಣವಾದಂತಹ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಕೋಪಗೊಂಡಾಗ ಅಥವಾ ಕಿರಿಕಿರಿ ಮಾಡಿಕೊಂಡಾಗ ಇವರು ತಾಳ್ಮೆಯಿಂದ ವರ್ತಿಸುತ್ತಾರೆ. ನಿಮ್ಮ ಅತಿಯಾಗಿರುವಂತಹ ಯೋಚನೆಗಳಿಗೆ ಇವರು ಬ್ರೇಕ್ ಹಾಕುತ್ತಾರೆ.
ಜೀವನವನ್ನು ಸರಳವಾಗಿ ನೋಡುವುದು ಹೇಗೆ ಎಂದು ನಿಮಗೆ ತಿಳಿಸಿಕೊಡುತ್ತಾರೆ. ಅದೇ ರೀತಿ ಜೀವನದ ಉತ್ತಮವಾದ ಪಾಠವನ್ನು ಕಲಿಸಿಕೊಡುವುದಕ್ಕೆ ದೇವರು ನಿಮಗೆ ಕಳಿಸಿರುವಂತಹ ವಿಶೇಷವಾದ ವ್ಯಕ್ತಿ ಇವರೇ ಆಗಿರುತ್ತಾರೆ. ನಿಮ್ಮ ಜೀವನದಲ್ಲಿ ನೀವು ನಂಬುವಂತಹ ದೈವಿಕವಾಗಿರುವಂತಹ ಸ್ಪಷ್ಟವಾದ ಸಂದೇಶ ಇವರಿಂದ ಬಂದು ನಿಮ್ಮ ಪಾಲಿಗೆ ದೊರೆಯುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದ ಚಿತ್ರಣವನ್ನು ಬದಲಾಯಿಸಬಲ್ಲ ಶಕ್ತಿ ಉಳ್ಳಂತಹ ವ್ಯಕ್ತಿ ನಿಮ್ಮ ಪಾಲಿಗೆ ಸಿಗುವುದು ನಿಮ್ಮ ಅದೃಷ್ಟವೇ ಸರಿ. ಇವರ ಪ್ರವೇಶದಿಂದ ನಿಮ್ಮ ಬದುಕಿನಲ್ಲಿ ಒಂದು ಸಮತೋಲನ ಬರುತ್ತದೆ. ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿನ ನಡುವೆ ಇದ್ದ ಗೊಂದಲಗಳು ಬಗೆಹರಿಯುತ್ತವೆ. ಈ ವ್ಯಕ್ತಿಯು ನಿಮ್ಮ ಪಾಲಿಗೆ ದೇವರೇ ಕಳಿಸಿದಂತಹ ಉಡುಗೊರೆಯಂತೆ ಭಾಸವಾಗ್ತಾರೆ. ಇವರ ಮಾತುಗಳಲ್ಲಿ ನಿಮಗೆ ಪರಿಹಾರ ಕಾಣುತ್ತದೆ. ನಿಮ್ಮ ಬದುಕಿನ ಜಟಕ ಬಂಡಿಗೆ ಇವರು ಸರಿಯಾಗಿರುವಂತಹ ದಿಕ್ಕನ್ನು ತೋರಿಸುತ್ತಾರೆ. ಆದ್ದರಿಂದ ಡಿಸೆಂಬರ್ 19ರ ನಂತರ ನಿಮ್ಮ ಬದುಕಿಗೆ ಬರುವ ಹೊಸ ಮುಖವನ್ನು ನಿರ್ಲಕ್ಷಿಸಬೇಡಿ. ಅವರಲ್ಲಿಯೇ ನಿಮ್ಮ ಬದುಕಿನ ಆ ದೊಡ್ಡ ಪವಾಡ ಅಡಗಿದೆ. ಕನ್ಯಾ ರಾಶಿಯವರು ಹುಟ್ಟಿನಿಂದಲೇ ಲೆಕ್ಕಾಚಾರದ ಮನುಷ್ಯರು. ₹1 ಖರ್ಚು ಮಾಡುವ ಮುನ್ನ 10 ಬಾರಿ ಯೋಚಿಸುವ ಸ್ವಭಾವ ನಿಮ್ಮದಾಗಿರುತ್ತೆ. ಇದು ಜಿಪಣತನವಲ್ಲ, ಬದಲಾಗಿ ಇದು ಹಣದ ಮೌಲ್ಯವನ್ನು ಅರಿತಿರುವಂತಹ ಬುದ್ಧಿವಂತಿಕೆ. ಆದರೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಯಾವ ಲೆಕ್ಕಾಚಾರವೂ ಸರಿಯಾಗಿ ನಡೆಯುತ್ತಿಲ್ಲ ಎಂಬ ಕೊರಗು ನಿಮ್ಮಲ್ಲಿ ಕಾಡುತ್ತಿದೆ. ಡಿಸೆಂಬರ್ 19ರ ನಂತರ ಈ ಒಂದು ಭಯಂಕರ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ವಿಶೇಷವಾದ ವ್ಯಕ್ತಿಯ ಆಗಮನ ನಿಮ್ಮ ಬದುಕಿನ ಲೆಕ್ಕಾಚಾರವನ್ನು ದೂರ ಮಾಡಿ, ನಿಮ್ಮ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಿ, ಜೀವನಕ್ಕೆ ಸ್ಪಷ್ಟವಾದ ಸಂದೇಶವನ್ನು ಉತ್ತರವನ್ನು ಕೊಡುತ್ತಾರೆ. ಹೌದು, ನಿಮ್ಮ ಜೀವನದಲ್ಲಿ ನಡೆಯುವ ರಹಸ್ಯ ಪವಾಡವು ನಿಮ್ಮ ಆರ್ಥಿಕ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ನಿಮ್ಮ ಲೆಕ್ಕಾಚಾರಗಳು ಇನ್ನು ಮುಂದೆ ತಪ್ಪು ಆಗೋದಿಲ್ಲ. ನೀವು ನಿರೀಕ್ಷೆ ಮಾಡಿದಂತೆ ಹಣದ ಹರಿವು ನಿಮ್ಮ ಕೈ ಸೇರುತ್ತದೆ. ಇದುವರೆಗೆ ಹಣ ಬರುವುದು ಒಂದು ದಾರಿಯಾದರೆ ಹೋಗುವುದು ಮತ್ತು ಮತ್ತೆ ಬರುವುದು ಇದೇ ರೀತಿ ಆಗುತ್ತಿತ್ತು. ಹಣ ಹೋಗೋದಕ್ಕೆ 10 ದಾರಿಗಳು ಇರ್ತಾ ಇತ್ತು. ಆದರೆ ಇನ್ನು ಯೋಚನೆ ಮಾಡಬೇಡಿ. ಈಗ ಖರ್ಚಿನ ದಾರಿಗಳು ಮುಚ್ಚಿ ಹೋಗಿ ಉಳಿತಾಯದ ದಾರಿಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಈ ರಾಶಿಯವರಿಗೆ ಇನ್ನು ಮುಂದೆ ಬ್ಯಾಂಕ್ ಬ್ಯಾಲೆನ್ಸನ್ನು ನೋಡಿ ತಲೆ ತಿರುಗುವಷ್ಟು ಒಂದು ಖುಷಿ ಮತ್ತು ಉತ್ಸಾಹ ಹೆಚ್ಚಾಗುತ್ತೆ. ನಿಮಗೆ ನೆಮ್ಮದಿ ಸಿಗುತ್ತದೆ. ಈ ಆರ್ಥಿಕ ಏಳಿಗೆಯಲ್ಲಿ ಆ ಹೊಸ ವ್ಯಕ್ತಿಯ ಪಾತ್ರ ಬಹಳ ಮಹತ್ವವಾಗಿರುತ್ತದೆ. ಅವರು ನಿಮಗೆ ಹಣಕಾಸಿನ ಹೂಡಿಕೆಯ ಬಗ್ಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತಾರೆ. ನೀವು ಇದುವರೆಗೂ ಗಮನಿಸದ ಲಾಭದಾಯಕ ಮಾರ್ಗವನ್ನು ಅವರು ನಿಮಗೆ ತಿಳಿಸಿಕೊಡುತ್ತಾರೆ. ಇದರಿಂದ ಅವರ ಸಲಹೆಯಂತೆ ನೀವು ತೆಗೆದುಕೊಂಡ ಒಂದು ಸಣ್ಣ ಆರ್ಥಿಕ ನಿರ್ಧಾರವು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ಕನ್ಯಾ ರಾಶಿಯವರಿಗೆ ಸಾಲ ಮಾಡೋದು ಇಷ್ಟ ಇರೋದಿಲ್ಲ. ಒಂದು ವೇಳೆ ನೀವು ಸಾಲದ ಸುಳಿಯಲ್ಲಿ ಸಿಲುಕಿದರೆ ಅದರಿಂದ ಹೊರಬರುವ ದಾರಿ ಈಗ ಗೋಚರಿಸುತ್ತೆ. ಒಟ್ಟಾರೆಯಾಗಿ ಅನಿರೀಕ್ಷಿತವಾಗಿ ಬರುವಂತಹ ಧನ ಸಹಾಯ ಅಥವಾ ಬಾಕಿ ವಸೂಲಾತಿಯಿಂದ ನಿಮ್ಮ ಜೀವನದಲ್ಲಿ ಸಾಲದಿಂದ ಪರಿಹಾರ ಸಿಗುವಂತಹ ಯೋಗ ಕೂಡ ಕೂಡಿ ಬಂದಿದೆ. ಇದು ನಿಮ್ಮ ತಲೆಯ ಮೇಲಿದ್ದ ದೊಡ್ಡ ಭಾರವನ್ನು ಇಳಿಸಿದಂತಾಗುತ್ತದೆ. ವ್ಯಾಪಾರದಲ್ಲಿ ಇರುವ ಕನ್ಯಾ ರಾಶಿಯವರಿಗೆ ಇದು ಸುಗ್ಗಿಯ ಕಾಲ. ನಿಮ್ಮ ಬುದ್ಧಿವಂತಿಕೆ ಮತ್ತು ಹೊಸ ವ್ಯಕ್ತಿಯ ಬೆಂಬಲದಿಂದ ವಾತಾವರಣ ಉತ್ತಮವಾಗುತ್ತೆ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಗ್ರಾಹಕರು ನಿಮ್ಮ ಸೇವೆಯನ್ನು ಮೆಚ್ಚಿ ಮತ್ತೆ ಮತ್ತೆ ನಿಮ್ಮ ಬಳಿ ಬರುತ್ತಾರೆ. ಹಣಕಾಸಿನ ವಿಚಾರದಲ್ಲಿ ನೀವು ಇದುವರೆಗೆ ಅನುಭವಿಸಿದಂಥ ಅಭದ್ರತೆಯ ಭಾವನೆ ದೂರವಾಗುತ್ತೆ. ನಾನು ಕಷ್ಟ ಕಾಲಕ್ಕೆಂದು ಕೂಡಿಟ್ಟ ಹಣ ಸುರಕ್ಷತೆಯಾಗಿದೆ ಎಂಬ ನಂಬಿಕೆ ನಿಮ್ಮಲ್ಲಿ ಬಲವಾಗಿ ಬರುತ್ತದೆ. ಇದರಿಂದ ಮನೆಯ ನವೀಕರಣ ಅಥವಾ ಆಸ್ತಿ ಖರೀದಿಸುವಂತಹ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಇದು ಸೂಕ್ತ ಸಮಯ. ನಿಮ್ಮ ಕೈಗೆ ಬಂದ ಹಣವು ಪೋಲಾಗದೆ ವಿಶೇಷವಾಗಿ ಉಪಯೋಗವಾಗುತ್ತೆ. ಲಕ್ಷ್ಮಿಯು ಬುದ್ಧಿವಂತರ ಮನೆಯಲ್ಲಿ ನೆಲೆಸುತ್ತಾಳೆ, ಇಷ್ಟಪಡುತ್ತಾಳೆ. ಅದರಂತೆ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಅಭಿವೃದ್ಧಿಯಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಕನ್ಯಾ ರಾಶಿಯವರಿಗೆ ಕೆಲಸವೇ ದೇವರು. ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಒಂದು ಅಚ್ಚುಕಟ್ಟುತನ ಮತ್ತು ಶಿಸ್ತು ಇರುತ್ತದೆ. ಆದರೆ ಎಷ್ಟೋ ಬಾರಿ ನಿಮ್ಮ ಆ ಶಿಸ್ತೇ ನಿಮಗೆ ಮುಳುವಾಗಿರಬಹುದು. ಸಹೋದ್ಯೋಗಿಗಳು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು ಅಥವಾ ನಿಮ್ಮ ಲೆಕ್ಕಾಚಾರಕ್ಕೆ ನಿಮ್ಮ ಕೆಲಸಕ್ಕೆ ತಕ್ಕ ಮನ್ನಣೆ ಸಿಗದೆ ಹೋಗಿರಬಹುದು. ಡಿಸೆಂಬರ್ 19ರ ನಂತರ ನಡೆಯುವಂತಹ ಪವಾಡದ ಅತ್ಯಂತ ಪ್ರಬಲವಾದ ಭಾಗವೆಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸಿಗುವಂತಹ ಗೆಲುವಾಗಿದೆ. ಹೌದು, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತೆ ಎಲ್ಲವನ್ನ ಪಡೆದುಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಗಳಿಸಿಕೊಳ್ತೀರಾ. ನಿಮ್ಮ ಮನಸ್ಸಿನ ಇಚ್ಛೆಗಳು ಸಂಪೂರ್ಣವಾಗಿ ಪೂರ್ಣವಾಗುತ್ತದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಅಂದುಕೊಂಡಂತೆ ದೊಡ್ಡ ಶಿಖರವನ್ನು ಹೇರುವಂತಹ ಸಂದರ್ಭ. ಪ್ರತಿಯೊಂದು ಹೆಜ್ಜೆಯು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಇಲ್ಲಿಯವರೆಗೂ ಮಾಡಿದಂತಹ ಎಲ್ಲ ರೀತಿಯ ಸಾಲಗಳು, ತಪ್ಪು ತೊಂದರೆಗಳು, ಅವಮಾನಗಳು ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಬಲವಾದ ಒಂದು ಭಾಗವಾಗಿರುವಂತಹ ಹಣಕಾಸಿನ ಪರಿಸ್ಥಿತಿ ಬಲಪಡಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಗೆಲುವು ಸಿಗ್ತಾ ಹೋಗುತ್ತೆ. ಇದುವರೆಗೂ ನಿಮ್ಮ ಕೆಲಸದಲ್ಲಿ ತಪ್ಪು ಹುಡುಕುತ್ತಿದ್ದಂಥವರು ಈಗ ನಿಮ್ಮ ಜೀವನದಲ್ಲಿ ಕೆಲಸದನ್ನ ಕಂಡು ಬೆರಗಾಗುತ್ತಾರೆ. ನಿಮ್ಮ ನಿಖರತೆ ಮತ್ತು ಸಮಯ ಪ್ರಜ್ಞೆ ಎಲ್ಲರೂ ಮೆಚ್ಚಿಕೊಳ್ತಾರೆ. ಎಲ್ಲರ ಖುಷಿಗೆ ಮತ್ತು ವಿಶ್ವಾಸಕ್ಕೆ ಪಾತ್ರರಾಗ್ತೀರಾ. ಕಚೇರಿಯಲ್ಲಿ, ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನಮಾನ ಗಟ್ಟಿಯಾಗ್ತಾ ಹೋಗುತ್ತೆ. ಮೇಲಾಧಿಕಾರಿಗಳು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸುವ ಮತ್ತು ಅದಕ್ಕೆ ತಕ್ಕ ಪ್ರತಿಫಲ ನೀಡುವ ಸಾಧ್ಯತೆಗಳಿವೆ. ಈ ಸಮಯದಲ್ಲಿ ನಿಮ್ಮ ದಾರಿಯಲ್ಲಿ ಇದ್ದಂತಹ ಅಡೆತಡೆಗಳು
ಮಂಜಿನಂತೆ ಕರಗುತ್ತವೆ. ನೀವು ಹೊಸ ಲೋಕಕ್ಕೆ, ಹೊಸ ಕೆಲಸಕ್ಕೆ ಪ್ರಯತ್ನಿಸಬಹುದು. ನಿಮ್ಮ ಜೀವನದಲ್ಲಿ ಹೊಸ ಹೊಸ ವಿದ್ಯಮಾನಗಳ ಪರಿಚಯವಾಗ್ತಾ ಹೋಗುತ್ತೆ. ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಕೂಡಿ ಬರುತ್ತೆ. ನೀವು ಪ್ರಯತ್ನ ಮಾಡಿದಂತಹ ಕೆಲಸಗಳು ಖಂಡಿತವಾಗಿ ಯಶಸ್ಸಿನ ಮೆಟ್ಟಿಲನ್ನು ಏರೋಕೆ ಸಹಾಯ ಮಾಡ್ತಾ ಹೋಗುತ್ತೆ. ಯಾವುದೇ ಹೊಸ ಸಂದರ್ಶನಗಳನ್ನು ಎದುರಿಸುತ್ತಿದ್ದರೆ ಅದರಲ್ಲಿ ಜಯ ನಿಮ್ಮದಾಗುತ್ತೆ. ನಿಮ್ಮ ಜ್ಞಾನ ಮತ್ತು ಕೌಶಲ್ಯವೇ ನಿಮ್ಮ ಅಸ್ತ್ರವಾಗಿರಬಹುದು. ಆ ಹೊಸ ವ್ಯಕ್ತಿಯು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಮಹತ್ತರವಾದ ಸಹಾಯ ಮಾಡಲು ಅವರು ನಿಮಗೆ ಹೊಸ ಅವಕಾಶವನ್ನು ಪರಿಚಯಿಸಬಹುದು ಅಥವಾ ನಿಮ್ಮ ಕೆಲಸದಲ್ಲಿ ಎದುರಾಗುವ ಸವಾಲನ್ನು ಬಗೆಹರಿಸಲು ಸಹಾಯ ಮಾಡಬಹುದು. ಅವರ ಮಾರ್ಗದರ್ಶನದಿಂದ ನೀವು ವೃತ್ತಿ ಜೀವನದಲ್ಲಿ ಹೊಸ ಎತ್ತರಕ್ಕೆ ಏರುತ್ತೀರಾ. ನಿಮ್ಮ ವಿರುದ್ಧ ನಡೆಯುತ್ತಿದ್ದಂತಹ ಗುಂಪು ಪಿತೂರಿಗಳು ಬಯಲಾಗಿ ನಿಮಗೆ ನ್ಯಾಯ ಸಿಗುತ್ತದೆ. ಸತ್ಯ ಯಾವತ್ತಿದ್ದರೂ ಗೆಲ್ಲಲೇಬೇಕು. ಅದು ಈಗ ಸಾಬೀತಾಗುತ್ತದೆ. ಕನ್ಯಾ ರಾಶಿಯವರಿಗೆ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ನಿಸ್ಸೀಮರು. ಈಗ ನಿಮ್ಮ ಕೆಲಸದ ಸ್ಥಳದಲ್ಲಿ ಬರುವ ಕಠಿಣ ಸಮಸ್ಯೆಗಳನ್ನು ನೀವು ಬಹಳ ಸುಲಭವಾಗಿ ಬಗೆಹರಿಸುತ್ತೀರಾ. ಇದು ನಿಮಗೆ ಸಹೋದ್ಯೋಗಿಗಳ ನಡುವೆ ನಾಯಕನ ಸ್ಥಾನವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರು ಅದೃಷ್ಟವಂತರು. ಕನ್ಯಾ ರಾಶಿಯವರು ಇನ್ನು ಮುಂದೆ ಯಾವುದೇ ಕೆಲಸ ಮಾಡಿದರೂ ಕೂಡ ಅಪ್ರತಿಮವಾದ ಯಶಸ್ಸು, ಜಯ ಇವರ ಪಾಲಿಗೆ ಸಿಗ್ತಾ ಹೋಗುತ್ತೆ. ಇವರು ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವ ಸಂದರ್ಭ ಇರುತ್ತೆ. ಕೆಲಸದ ಒತ್ತಡವಿದ್ದರೂ ಅದನ್ನು ನಿಭಾಯಿಸುವ ಚೈತನ್ಯ ಇರುತ್ತೆ. ನಿಮ್ಮಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ, ಅತ್ಯುತ್ತಮ ಉದ್ಯೋಗಾಕಾಂಕ್ಷಿಗಳಿಗೆ ಇದು ಅತ್ಯುತ್ತಮ ಸಮಯ. ನಿಮ್ಮ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತೆ. ನೀವು ಬರೆದ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಬರಲಿದೆ. ಒಟ್ಟಾರೆಯಾಗಿ ನಿಮ್ಮ ವೃತ್ತಿ ಬದುಕು ಹಳಿ ತಪ್ಪದೆ ರೈಲಿನಂತೆ ಇತ್ತು. ಈಗ ಎಲ್ಲವೂ ಕೂಡ ಸರಾಗವಾಗಿ ಹಳಿಯ ಮೇಲೆ ಓಡುತ್ತಿರುವಂತಹ ರೈಲಿನಂತೆ ಆರಂಭವಾಗಿದೆ. ಅಡೆತಡೆಗಳಿಲ್ಲದ ನೆಮ್ಮದಿಯ ಮತ್ತು ಯಶಸ್ವಿ ವೃತ್ತಿ ಜೀವನ ನಿಮ್ಮದಾಗುತ್ತೆ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಪ್ರಚಾರ ಪ್ರಿಯರಲ್ಲ. ನೀವು ತೆರೆಯ ಮರೆಯಲ್ಲಿ ನಿಂತು ಕೆಲಸ ಮಾಡಲು ಇಷ್ಟಪಡುತ್ತೀರಾ ಮತ್ತು ನಿಮ್ಮ ಕೆಲಸವೇ ಮಾತನಾಡಬೇಕು ಎಂದು ಬಯಸುತ್ತೀರಾ. ಆದ್ದರಿಂದ ಡಿಸೆಂಬರ್ 19ರ ನಂತರ ನಡೆಯುವ ಈ ರಹಸ್ಯ ಪವಾಡವು ನಿಮ್ಮನ್ನು ಸಮಾಜದ ಮುಂಚೂಣಿಗೆ ತಂದು ನಿಲ್ಲಿಸುತ್ತದೆ. ಇದುವರೆಗೂ ನಿಮ್ಮ ಬುದ್ಧಿವಂತಿಕೆಯನ್ನು ಅಥವಾ ನಿಮ್ಮ ಸೇವಾ ಮನೋಭಾವವನ್ನು ಸಮಾಜ ಸರಿಯಾಗಿ ಗುರುತಿಸಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ನೀವು ಹೋದ ಕಡೆಯೆಲ್ಲ ನಿಮಗೆ ಮರ್ಯಾದೆ ಸಿಗುತ್ತದೆ. ನೀವು ಇಷ್ಟಪಟ್ಟಂತೆ ನಿಮ್ಮ ಜೀವನದಲ್ಲಿ ಗೌರವ, ಕೀರ್ತಿ, ಯಶಸ್ಸನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲಿ ಒಂದು ದೈವಿಕವಾದ ಮಾರ್ಗದರ್ಶನ ನಿಮ್ಮ ಜಗತ್ತನ್ನು ಬದಲಾಯಿಸಿದೆ. ಈ ಸಂದರ್ಭ ನಿಮ್ಮ ಜೀವನವನ್ನು ಸುವರ್ಣ ಅಕ್ಷರಗಳಿಂದ ಬರೆಯಲ್ಪಡುವಂತಹ ಸಂದರ್ಭವಾಗಿದೆ. ಇದನ್ನು ಎಂದಿಗೂ ಕೂಡ ಕಡೆಗಾಣಿಸಬೇಡಿ. ಇದರಿಂದ ಕಲಿತ ಪಾಠವನ್ನು ಜೀವನದುದ್ದಕ್ಕೂ ಕೂಡ ಅರ್ಪಿಸಿಕೊಳ್ಳಿ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಸರಾಗವಾಗಿ ಗೆದ್ದು ನಿಲ್ಲುವಂತಹ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಉತ್ಸಾಹವನ್ನು, ಜೀವನದ ಮೇಲಿನ ಪ್ರೀತಿಯನ್ನು ಕಂಡುಕೊಳ್ಳೋಕೆ ಈ ಸಮಯ ನಿಮಗೆ ಪಾಠ ಕಲಿಸುತ್ತಿರುವಂತಹ ವಿಶೇಷವಾದ ಶಿಕ್ಷಕರಾಗಿ ಮುಂದುವರಿಸುತ್ತದೆ. ಜೀವನದ ಪ್ರತಿ ಕ್ಷಣವನ್ನು ಗೌರವಿಸಿ, ಆನಂದಿಸಿ. ಇದು ನಿಮ್ಮ ಜೀವನದ ಸಲಹೆಗಳನ್ನು ಪಡೆಯಲು ಜನರು ಸರದಿಯಲ್ಲಿ ಬಂದು ನಿಲ್ಲುತ್ತಾರೆ. ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ, ಉತ್ತಮವಾಗಿರುತ್ತೆ. ನಿಮ್ಮ ಎಲ್ಲ ವಿಶ್ಲೇಷಣಾತ್ಮಕ ಬುದ್ಧಿವಂತಿಕೆಯು ಸಮಾಜದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲದು ಎಂದು ಜನ ನಂಬುತ್ತಾರೆ. ನಿಮ್ಮ ಮಾತುಗಳಲ್ಲಿ ಸತ್ಯ ಮತ್ತು ಸ್ಪಷ್ಟತೆ ಇರೋದ್ರಿಂದ ಜನ ನಿಮ್ಮನ್ನು ಗೌರವಿಸುತ್ತಾರೆ. ಈ ಸಾಮಾಜಿಕ ಯಶಸ್ಸಿನ ಆ ಹೊಸ ವ್ಯಕ್ತಿಯ ಪಾತ್ರವು ತುಂಬ ಅಡಗಿರುತ್ತದೆ. ಆ ಹೊಸ ವ್ಯಕ್ತಿಯು ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಎಲ್ಲ ಕಾರ್ಯಗಳಿಗೂ ಕೂಡ ಸಹ ಕೈ ಜೋಡಿಸುತ್ತಾರೆ. ಅವರಿಗೆ ಯಾವಾಗಲೂ ಕೂಡ ನೀವು ಕೃತಜ್ಞರಾಗಿರಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಿಮಗೆ ಸಮಾಜದ ಗಣ್ಯ ವ್ಯಕ್ತಿಗಳ ಪರಿಚಯ ಮಾಡಿಕೊಡ್ತಾರೆ ಅಥವಾ ದೊಡ್ಡ ವೇದಿಕೆಯಲ್ಲಿ ನಿಮಗೆ ಅವಕಾಶ ಸಿಗುವಂತೆ ಮಾಡ್ತಾರೆ. ಅವರ ಪ್ರಭಾವದಿಂದ ನಿಮ್ಮ ಸಾಮಾಜಿಕ ಸ್ಥಾನಮಾನ ವೃದ್ಧಿಯಾಗುತ್ತದೆ. ವಿಶೇಷವಾಗಿ ಶಿಕ್ಷಣ, ಲೆಕ್ಕಪತ್ರ, ಬರಹ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿರುವಂತಹ ಕನ್ಯಾ ರಾಶಿಯವರಿಗೆ ಪ್ರಶಸ್ತಿ, ಪುರಸ್ಕಾರಗಳು ಸಿಗುವ ಯೋಗವಿದೆ. ನಿಮ್ಮ ಬಗ್ಗೆ ಹಬ್ಬಿದ ತಪ್ಪು ಅಭಿಪ್ರಾಯಗಳು ದೂರವಾಗುತ್ತೆ. ನಿಮ್ಮ ಮೇಲೆಗಿರ್ತಕ್ಕಂತಹ ಎಲ್ಲ ಸುಳ್ಳು ಟೀಕೆಗಳು ಈಗ ಸುಳ್ಳೆಂದು ಎಲ್ಲರಿಗೂ ತಿಳಿಯುತ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಅಚ್ಚುಕಟ್ಟಾದಂತಹ ವಿಶೇಷವಾದ ಪ್ರಾಮಾಣಿಕತೆ ಕಂಡು ಎಲ್ಲರೂ ತಲೆಬಾಗುತ್ತಾರೆ. ಇದು ನಿಮಗೆ ಸಿಗುವಂತಹ ನಿಜವಾದ ಗೆಲುವು. ನಿಮ್ಮ ಕುಟುಂಬದವರಿಗೂ ನಿಮ್ಮ ಸಾಧನೆಯಿಂದ ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರು ಸಮಾಜಕ್ಕೆ ಏನಾದರೂ ಒಳ್ಳೆಯದು ಮಾಡಬೇಕೆಂದು ಬಯಸುವಂಥವರು. ಈ ಸಮಯದಲ್ಲಿ ನಿಮ್ಮ ಆಸೆ ಈಡೇರುತ್ತದೆ. ನೀವು ಜೀವನದಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಮಾಜ ಸೇವೆ ಎದ್ದು ಕಾಣುತ್ತದೆ. ನಿಮ್ಮ ಹೆಸರು ಅಜರಾಮರವಾಗುವಂತಹ ಸಾಧ್ಯತೆ ಇದ್ದು, ನಿಮ್ಮ ವಿನಯವಂತಿಕೆ ನಿಮ್ಮ ದೊಡ್ಡ ಆಭರಣ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ನೀವು ನೆಲದ ಮೇಲೆ ಇರುತ್ತೀರಿ. ಇದೇ ಗುಣ ಜನರಿಗೆ ನಿಮ್ಮನ್ನು ಹತ್ತಿರ ಮಾಡುತ್ತದೆ. ಸಮಾಜದಲ್ಲಿ ನೀವು ಒಬ್ಬ ಬುದ್ಧಿವಂತ ಮಾರ್ಗದರ್ಶಕನಾಗಿ ಹೊರಹೊಮ್ಮುತ್ತೀರಾ. ನಿಮ್ಮ ಕೀರ್ತಿಯ ಪತಾಕೆ ಬಾನೆತ್ತರಕ್ಕೆ ಹಾರುವ ಸಮಯ ಈಗ ಬಂದಿದೆ. ಕಾಲದ ಹರಿವಿನಲ್ಲಿ ಎಷ್ಟೋ ದಿನಗಳು ಬರುತ್ತವೆ ಮತ್ತು ಹೋಗುತ್ತವೆ. ಆದರೆ ಕನ್ಯಾ ರಾಶಿಯವರ ಪಾಲಿಗೆ ಡಿಸೆಂಬರ್ 19ರ ನಂತರ ಅದೊಂದು ಮೈಲಿಗಲ್ಲು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.
ಈ ಒಂದು ಡಿಸೆಂಬರ್ ತಿಂಗಳು ವರ್ಷದ ಕೊನೆಯ ತಿಂಗಳು. ಈ ಒಂದು ಅಮಾವಾಸ್ಯೆ ವರ್ಷದ ಕೊನೆಯ ಅಮಾವಾಸ್ಯೆ. ಈ ಒಂದು ಸಂದರ್ಭ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಶಕ್ತಿಯನ್ನು ಹೊಂದಿರುವಂತಹ 2025 ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಮರೆಯಲಾಗದಂತಹ ಕ್ಷಣವನ್ನು ಕಲ್ಪಿಸಿಕೊಡುತ್ತಿದೆ. ಇದರಲ್ಲಿ ಆರ್ಥಿಕ ಭದ್ರತೆ, ವೃತ್ತಿಪರ ನಿಖರತೆ, ಕೌಟುಂಬಿಕ ನೆಮ್ಮದಿ ಮತ್ತು ಹೊಸ ವ್ಯಕ್ತಿಯ ಆಗಮನ ಇವೆಲ್ಲವೂ ಕೇವಲ ಕಾಕತಾಳೀಯವಲ್ಲ. ಇವು ಒಂದಕ್ಕೊಂದು ಬೆಸೆದುಕೊಂಡಿರುವ ಅದೃಷ್ಟದ ಸರಪಳಿಗಳು. ಈ ರಹಸ್ಯ ಪವಾಡವು ನಿಮ್ಮ ಬದುಕನ್ನು ಹಳೆಯ ಗೊಂದಲಗಳಿಂದ ಮುಕ್ತಿಗೊಳಿಸಿ ಹೊಸ ಸ್ಪಷ್ಟತೆಯ ಕಡೆಗೆ ಕರೆದೊಯ್ಯುತ್ತದೆ. ಇಷ್ಟು ದಿನ ನೀವು ಪಟ್ಟ ಶ್ರಮಕ್ಕೆ ಮತ್ತು ನಿಮ್ಮ ತಾಳ್ಮೆಗೆ ಈಗ ಕಾಲ ಸಿಗುವಂತಹ ವಿಶೇಷವಾದ ಸಮಯ ಬಂದಿದೆ. ನಿಮ್ಮ ಬದುಕು ಇನ್ನು ಮುಂದೆ ಲೆಕ್ಕಾಚಾರದ ಒಗಟಾಗಿ ಉಳಿಯೋದಿಲ್ಲ, ಬದಲಾಗಿ ಸುಂದರದ ಕವಿತೆಯಾಗಿ ಬದಲಾಗುತ್ತೆ. ನಿಮ್ಮ ಜೀವನಕ್ಕೆ ಬರುವ ಹೊಸ ವ್ಯಕ್ತಿಯನ್ನು ನೀವು ಸಂಶಯ ಪಡದೆ ಆತ್ಮವಿಶ್ವಾಸ ಮತ್ತು ಎಲ್ಲ ರೀತಿಯ ನಂಬಿಕೆಯಿಂದ ಸ್ವಾಗತಿಸಿ. ಅವರು ನಿಮ್ಮ ಪಾಲಿನ ದೈವದತ್ತ ವರವಾಗಿದ್ದಾರೆ. ಅವರ ಒಡನಾಟದಲ್ಲಿ ನಿಮ್ಮ ವ್ಯಕ್ತಿತ್ವ ಇನ್ನಷ್ಟು ಉಜ್ವಲವಾಗಿ ಬೆಳಗುತ್ತದೆ. ಭವಿಷ್ಯದ ಬಗ್ಗೆ ಅನಗತ್ಯವಾದ ಭಯ ಬೇಡ, ಬದುಕು ಬಂದಂತೆ ಸ್ವೀಕರಿಸಿ, ಏಕೆಂದರೆ ನಿಮ್ಮ ಭವಿಷ್ಯ ಈಗ ಭದ್ರವಾಗಿದೆ. ಗ್ರಹಗತಿಗಳು ನಿಮ್ಮ ಪರವಾಗಿವೆ ಮತ್ತು ದೈವಬಲ ನಿಮ್ಮ ಜೊತೆಗಿದೆ. ನಿಮ್ಮ ಬುದ್ಧಿವಂತಿಕೆಯನ್ನು ಸರಿಯಾಗಿ ಬಳಸಿಕೊಂಡರೆ ಜಗತ್ತನ್ನೇ ಗೆಲ್ಲುವ ಶಕ್ತಿ ನಿಮಗಿದೆ. ನಿಮ್ಮ ಕನಸುಗಳು ನನಸಾಗುವ ಸಮಯ ಇದು. ಕನ್ಯಾ ರಾಶಿಯವರ ಬದುಕು ಹೂವಿನಂತೆ ಹರಳಿ ನಿಮ್ಮ ಜೀವನದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಸದಾಕಾಲ ಹೀಗೆ ಇರಲಿ. ಡಿಸೆಂಬರ್ 19 ನಂತರ ನಿಮ್ಮ ದಿನಗಳು ನಿಮ್ಮ ಬದುಕಿನ ಬಂಗಾರದ ಪುಟಗಳಾಗಿ ಬದಲಾಗುತ್ತವೆ. ಈ ಬದಲಾವಣೆಯನ್ನು ಆನಂದಿಸಿ ಮತ್ತು ಗೌರವಿಸಿ. ಸಿಗುವ ಪ್ರತಿಯೊಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ನಿಮ್ಮ ಶಿಸ್ತು ಮತ್ತು ಶ್ರಮಕ್ಕೆ ಈಗ ತಕ್ಕ ಪ್ರತಿಫಲ ಸಿಗುತ್ತದೆ. ಕತ್ತಲೆಯನ್ನು ದಾಟಿ ಬೆಳಕಿನ ಕಡೆಗೆ ನಡೆಯುವ ನಿಮ್ಮ ಈ ಪಯಣ ಸುಗಮವಾಗಿರುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಬದುಕಿನಲ್ಲಿ ಎಲ್ಲವೂ ಶುಭವಾಗ್ತಾ ಹೋಗುತ್ತೆ. ಕಷ್ಟಗಳಿಂದ ದೂರವಾಗಿ ಈ ಒಂದು ಹೊಸ ಅಧ್ಯಾಯಕ್ಕೆ ಕಾಲಿಡುತ್ತಿರುವಂತಹ ಕನ್ಯಾ ರಾಶಿಯವರ ಬಾಳಿನಲ್ಲಿ ಜ್ಯೋತಿ ಬೆಳಗುವ ಸಾಧ್ಯತೆ ಇದೆ. ಕತ್ತಲೆ ಎಂಬಂತಹ ಅಂಧಕಾರ ತೊಲಗಿ ಬೆಳಕಿನ ಜ್ವಾಲೆ ಉಜ್ವಲಿಸಿ ನಿಮ್ಮ ಕಷ್ಟ ಮತ್ತು ಕಣ್ಣೀರಿಗೆ ಉತ್ತರ ಸಿಗುವಂತಹ ಸಂದರ್ಭವಾಗಿರೋದ್ರಿಂದ ಪ್ರತಿಯೊಂದು ಕ್ಷಣವನ್ನು ಆನಂದದಿಂದ, ಗೌರವದಿಂದ, ಸಂತೋಷದಿಂದ ಸ್ವಾಗತಿಸಿ ಎಲ್ಲರಿಗೂ ಗೌರವ ಕೊಡಿ. ನಿಮ್ಮ ಕೈಲಾದಷ್ಟು ಪ್ರೀತಿಯನ್ನು ಹಂಚಿ ಮತ್ತೆ ನೀವು ಪ್ರೀತಿಯನ್ನು ಮರಳಿ ಪಡೆದುಕೊಳ್ಳಬಹುದು. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.